ಕಂಪ್ಯೂಟರ್ದನ್ನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕಾಸ್ ಮೊಬೈಲ್ ಅಪ್ಲಿಕೇಶನ್ಗೆ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ತೋರಿಸಿಕೊಡಲಿದ್ದೇನೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಸ್ನೇಹಿತರೆ, ಈಗಾಗಲೇ ನಾನು ಮೊಬೈಲ್ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗೋದು ಹೆಂಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಈಗ ಲಾಗಿನ್ ಆಗೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ತಮ್ಮ ಮೊಬೈಲಲ್ಲಿರುವಂತಹ ಈ ಕಾಸ್ ಮೊಬೈಲ್ ಅಪ್ಲಿಕೇಶನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಕರ್ನಾಟಕ ಸರ್ಕಾರ ಲೋಗೋ ಸಹಿತ ಚಿತ್ರ ಬರುತ್ತೆ, ಲಾಗಿನ್ ಪೇಜ್ ಬರುತ್ತೆ. ಮೊದಲಿಗೆ ಇಲ್ಲಿ KGID ನಂಬರ್ ಯೂಸರ್ ID ಅಂತಿದೆ, ಅಲ್ಲಿ ತಮ್ಮ HRMSನಲ್ಲಿ ನಮೂದಾಗಿರುವಂತಹ KGID ನಂಬರನ್ನು ನಮೂದಿಸಿ. ಅದಾದ ನಂತರ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂತೆ ಪಾಸ್ವರ್ಡ್ ಏನು ಸೆಟ್ ಮಾಡ್ಕೊಂಡಿದ್ರಿ ಆ ಪಾಸ್ವರ್ಡನ್ನು ತಾವಿಲ್ಲಿ ನಮೂದಿಸಬೇಕಾಗತ್ತೆ. ಪಾಸ್ವರ್ಡ್ ನಮೂದಿಸಿದ ನಂತರ ಕೆಳಭಾಗದಲ್ಲಿ ಕಾಣಿಸುವಂಥ ಎಂಟರ್ ಕ್ಯಾಪ್ಚಾ ಜಾಗದಲ್ಲಿ ತಮಗೆ ಕಾಣಿಸ್ತಾ ಇರುವಂಥ ಕ್ಯಾಪ್ಚಾವನ್ನು ನಮೂದಿಸಬೇಕಾಗತ್ತೆ. ಕ್ಯಾಪ್ಚಾವನ್ನು ನಮೂದಿಸಿದ ನಂತರ ಕೆಳಭಾಗದಲ್ಲಿ ಕಾಣಿಸುವಂಥ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಯೂಸರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ರಾಂಗ್ ಪಾಸ್ವರ್ಡು ಅಥವಾ ಇದು ಕ್ಯಾಪ್ಚಾ ಏನಾದರೂ ತಪ್ಪಾಗಿ ಅಥವಾ KGID ನಂಬರ್ ಇವು ಮೂರು ಮಿಸ್ಮ್ಯಾಚ್ ಆದರೆ ನಿಮಗೇನಾಗುತ್ತೆ, ಇದು ನಾಟ್ ವೆರಿಫೈಡ್ ಅಂತ ಬರುತ್ತೆ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಪಕ್ಕದಲ್ಲಿ ಒಂದು ರಿಫ್ರೆಶ್ ಬಟನ್ ಇದೆ, ಅಲ್ಲಿ ನೀವು ರಿಫ್ರೆಶ್ ಮಾಡಿದ್ರೆ ಹೊಸ ಕ್ಯಾಪ್ಚಾ ಬರುತ್ತೆ. ಈಗ ನಿಮ್ಮ ಮೊಬೈಲಿಗೆ ಬಂದಿರುವಂಥ OTPಯನ್ನು ಮೊದಲು, ಅದಾದಮೇಲೆ ವೆರಿಫೈ ಆದಮೇಲೆ ಇಲ್ಲಿ ಎಂಟರ್ OTP ಹತ್ರ ಗೆಟ್ OTP ಅಂತ ಕೊಡಬೇಕು. ಗೆಟ್ OTP ಅಂತ ಕೊಟ್ಟರೆ ಈ ಹಿಂದೆ ರಿಜಿಸ್ಟರ್ ಆದಾಗ ಯಾವ ರೀತಿ ನಿಮಗೆ OTP ಬಂತು ಅದೇ ರೀತಿ ಇನ್ನೊಂದು OTP ಬರುತ್ತೆ. ಸೇಮ್ ಆ OTP ಏನು ಬರುತ್ತೆ 6 ಅಂಕಿಗಳ OTP ಅದನ್ನು ನಮೂದಿಸಬೇಕು. ನಮೂದಿಸಿದ ನಂತರ ಇಲ್ಲಿ ಲಾಗಿನ್ ಮೇಲೆ ಕೆಳಭಾಗದಲ್ಲಿ ಕಾಣಿಸುವಂಥ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ ನಂತರ ನಿಮಗೆ ಸ್ಪೌಸ್ ಆ್ಯಂಡ್ ಡಿಪೆಂಡೆಂಟ್ ಡೀಟೇಲ್ಸ್ ಅಂತ ಕೇಳ್ತಾ ಇದೆ. ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಪೆಂಡೆಂಟ್ಸು ಆ್ಯಡ್ ಮಾಡಲಿಕ್ಕೆ ಮೊದಲನೇದಾಗೆ ಆಪ್ಷನ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ತಾವು ಡಿಪೆಂಡೆಂಟ್ ಡಿಕ್ಲರೇಷನ್ ಅಂತಿದೆ, ಡಿಸೇಬಲ್ ಆಗಿದೆ. ಸ್ಪೌಸ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಂತಿದೆ, ಇಲ್ಲಿ ದ ಎಂಪ್ಲಾಯ್ ಹ್ಯಾಸ್ ಗಿವನ್ ಕನ್ಫರ್ಮೇಷನ್ ದಟ್ ಸ್ಪೌಸ್ ಈಸ್ ನಾಟ್ ವರ್ಕಿಂಗ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂತಿದೆ. ನೋ ಅಂತ ಆಲ್ರೆಡಿ ಇದು ಡಿಸೇಬಲ್ ಆಗಿದೆ, ಇದು ಆಲ್ರೆಡಿ ರೆಕಾರ್ಡು ಅಪ್ರೂವ್ ಆಗಿರುತ್ತೆ. ಅದಾದ ನಂತರ ಇಲ್ಲಿ ಕೆಳಭಾಗದಲ್ಲಿ ಇನ್ನೊಂದು ಸ್ಕೀಮ್ ಕಾಂಟ್ರಿಬ್ಯೂಷನ್ ಅಂತಿದೆ. ಯು ವಿಶ್ ಟು ಆಪ್ಟ್ ಫಾರ್ ದ ಸ್ಕೀಮ್ ಕಾಂಟ್ರಿಬ್ಯೂಷನ್ ಫಾರಮ್ ಅಂತಿರುತ್ತೆ. ಸೆಲ್ಫು ಸ್ಪೌಸ್ ಅಂತಿದೆ. ಇಲ್ಲಿವರೆಗೂ ಯಾರು ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ DDO ಮುಖಾಂತರ ಡಿಪೆಂಡೆಂಟ್ಸನ್ನು ಸಬ್ಮಿಟ್ ಮಾಡಿಲ್ಲ ಅವರಿಗೆ ಈ ಆಪ್ಷನ್ಸು 3 ಆಪ್ಷನ್ಸು ಎನೇಬಲ್ ಇರುತ್ತೆ. ಈಗಾಗಲೇ ಯಾರು ರಿಜಿಸ್ಟರ್ ಆಗಿ ಈ ಆಪ್ಷನ್ಗಳನ್ನು ಆಯ್ಕೆ ಮಾಡಿರ್ತಾರೆ ಅವರಿಗೆ ಡಿಸೇಬಲ್ ಆಗಿರುತ್ತೆ. ಈಗ ತಾವಿಲ್ಲಿ ಆ್ಯಡ್ ಡಿಪೆಂಡೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೇನಾಗುತ್ತೆ, ಈ ಪೇಜ್ ಓಪನ್ ಆಗುತ್ತೆ. ಮುಂದಿನ ಪೇಜ್ ಓಪನ್ ಆಗುತ್ತೆ. ಮೇಲ್ಭಾಗದಲ್ಲಿ ಎಂಪ್ಲಾಯ್ ನೇಮ್ ತೋರಿಸುತ್ತೆ, KGID ನಂಬರ್ ತೋರಿಸುತ್ತೆ, ಅದಾದಮೇಲೆ ಡೆಸಿಗ್ನೇಷನ್ ತೋರಿಸುತ್ತೆ. ದಯಮಾಡಿ ಒಂದು ಸರಿ ಅದನ್ನು ತಮ್ಮದೇನಾ ಅನ್ನೋದು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿ ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ನೇಮ್ ಆಫ್ ದ ಡಿಪೆಂಡೆಂಟ್ ಇದೆ, ರಿಲೇಷನ್ಶಿಪ್ ಇದೆ, ಆ್ಯಕ್ಷನ್ ಇದೆ, ಅಪ್ರೂವಲ್ ಸ್ಟೇಟಸ್ ಅಂತಿದೆ. ಇಲ್ಲಿ ನೀವು ಈ ಪೇಜ್ ಆದ ನಂತರ ಇಲ್ಲಿ ಮೊದಲಿಗೆ ಕೆಳಭಾಗದಲ್ಲಿ ಕಾಣಿಸುವಂಥ ಆ್ಯಡ್ ಡಿಪೆಂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮಗಿಲ್ಲಿ ಮುಂದಿನ ಪರದೆಗೆ ಹೋಗುತ್ತೆ. ಮೊದಲನೇದಾಗಿ ಇಲ್ಲಿ ಫಸ್ಟ್ ಆಪ್ಷನ್ನೇ ರಿಲೇಷನ್ಶಿಪ್ ಕೇಳ್ತಾ ಐತೆ. ರಿಲೇಷನ್ಶಿಪ್ ಡ್ರಾಪ್ ಡೌನ್ ಬಾಕ್ಸು ಇಲ್ಲಿ ತಾವು ಓಪನ್ ಮಾಡಿದಾಗ ಫಾದರ್ ಇದೆ, ಮದರ್ ಇದೆ, ಸ್ಪೌಸ್ ಇದೆ, ಡಾಟರ್ ಇದೆ, ಸನ್ ಇದೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ಡಿಪೆಂಡೆಂಟ್ಸನ್ನು ಸೇರಿಸಲಿಕ್ಕೆ ಅವಕಾಶ ಇಲ್ಲ ನಿಯಮಗಳಲ್ಲಿ. ಹಾಗಾಗಿ ನೀವು ಮೊದಲನೇದಾಗಿ ನೀವು ಯಾರು ಡಾಟರ್ ಸೇರಿಸ್ತೀರಾ, ಸ್ಪೌಸ್ ಸೇರಿಸ್ತೀರಾ ಅಥವಾ ಸನ್ ಸೇರಿಸ್ತೀರಾ, ಫಾದರ ಮದರ ಆಪ್ಷನನ್ನು ತಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡಿದ್ದಾದ ನಂತರ ಸ್ಪೌಸ್ ನೇಮ್ ಹ್ಯಾಸ್ ಇನ್ ಆಧಾರಲ್ಲಿ ಹೇಗಿದೆಯೋ ಅದೇ ರೀತಿ ಸ್ಪೌಸ್ ನೇಮನ್ನು ಕೊಡಬೇಕಾಗತ್ತೆ. ತದನಂತರ ಇಲ್ಲಿ ಸ್ಪೌಸನ್ನು ತೊಗೊಂಡಾಗ ನಿಮಗೆ ಜೆಂಡರು ಮೇಲಾ ಫಿಮೇಲಾ ಟ್ರಾನ್ಸ್ಜೆಂಡರ್ ಅಂತ ಥರ್ಡ್ ಜೆಂಡರ್ ಅಂತ ಕೇಳುತ್ತೆ. ಇನ್ ಕೇಸ್ ನೀವು ಡಾಟರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಜೆಂಡರು ಆಟೋಮೆಟಿಕ್ ಫಿಮೇಲ್ ಅಂತ ಬರುತ್ತೆ. ಸನ್ನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಮೇಲನ್ನು ಬರುತ್ತೆ.
ಮೇಲ್ ಅಂತ ಬರುತ್ತೆ. ಇಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ನಂತರ ಪ್ಲೀಸ್ ಸೆಲೆಕ್ಟ್ ದ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ದ ಆಧಾರ್ ಅಂತಿದೆ. ಅಲ್ಲಿ ಓಕೆ ಮಾಡಿ ನಿಮಗೆ ಡೇಟ್ ಸೆಲೆಕ್ಟ್ ಮಾಡೋ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಯರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾದ ನಂತರ ಮಂತ್ ಮುಂದಕ್ಕೆ ಹಿಂದಕ್ಕೆ ರೊಟೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಧಾರಲ್ಲಿರುವಂತೆ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಆಗುತ್ತೆ. ಅದಾದ ನಂತರ ಸ್ಟೇಟಸ್ ಇದೆ. ಸ್ಟೇಟಸ್ ಮೇಲೆ ಇದು ಡ್ರಾಪ್ ಡೌನ್ ಬಾಕ್ಸು ಅತ್ಯಂತ ಸರಳ ಮತ್ತು ಸುಲಭವಾಗಿದೆ. ಇಲ್ಲಿ ವರ್ಕಿಂಗ ನಾಟ್ ವರ್ಕಿಂಗ ಪೆನ್ಷನರ್ ಅಂತಿದೆ. ಅಂದರೆ ಸ್ಪೌಸ್ ಅಥವಾ ಡಾಟರ್ ಅಥವಾ ಸನ್ ಕೆಲಸದಲ್ಲಿದ್ದಾರಾ ಇಲ್ವಾ ಅನ್ನೋ ಆಪ್ಷನ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದು ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಎಂಟರ್ ಮಂತ್ಲಿ ಗ್ರಾಸ್. ವರ್ಕಿಂಗ್ ತೊಗೊಂಡ್ರೆ ಮುಂದಿನ ಆಪ್ಷನ್ಸ್ ಕೇಳುತ್ತೆ. ನಾಟ್ ವರ್ಕಿಂಗ್ ಅಂತ ತೊಗೊಂಡ್ರೆ ನಿಮ್ಗೆ ಆಪ್ಷನ್ಸ್ ಬರಲ್ಲ ಮುಂದಿಂದು. ಮ್ಯಾರಿಟಲ್ ಸ್ಟೇಟಸ್ ಇದೆ. ಇಲ್ಲಿ ಅನ್ಮ್ಯಾರಿಡು, ಮ್ಯಾರಿಡು, ವಿಡೋ, ಡೈವರ್ಸ್ ಅಂತಿದೆ. ಇದು ಆಪ್ಷನ್ಸನ್ನು ಸೂಕ್ತವಾದಂಥ ಆಯ್ಕೆಗಳು, ಸರಿಯಾದಂಥ ಆಯ್ಕೆಗಳನ್ನು ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಅಡ್ರೆಸ್ ಲೈನ್ ಇದೆ. ಡಿಪೆಂಡೆಂಟ್ ಅಡ್ರೆಸ್ ಡೀಟೈಲು ಹ್ಯಾಸ್ ಪರ್ ದ ಆಧಾರ್. ಆಧಾರ್ ಡೀಟೇಲ್ ಪ್ರಕಾರ ಅಡ್ರೆಸ್ ಲೈನನ್ನು 1 ಟೈಪ್ ಮಾಡಿ ಏರಿಯಾ ಮತ್ತು ಡೋರ್ ನಂಬರನ್ನು ಕೊಡಿ. ಅಡ್ರೆಸ್ ಲೈನ್ 2 ಅದು ಯಾವ ಪೋಸ್ಟಿಗೆ ಬರುತ್ತೆ ಅನ್ನೋದನ್ನು ಕೊಡಿ. ಅದಾದ ನಂತರ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಕೇಳ್ತಾ ಇದೆ. ತಮ್ಮ ಅಡ್ರೆಸ್ಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಕನ್ನು ಸೆಲೆಕ್ಟ್ ಮಾಡಿ. ಆ ಡಿಸ್ಟ್ರಿಕ್ಕಿಗೆ ರಿಲೆವೆಂಟ್ ತಾಲೂಕು ಆಟೋಮೆಟಿಕ್ ಬರುತ್ತೆ. ಆ ತಾಲೂಕನ್ನು ತಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಪಿನ್ ಕೋಡ್ ಬರುತ್ತೆ. ಆ ಅಡ್ರೆಸ್ಸಿಗೆ ಏನು ಆಧಾರ್ ಕಾರ್ಡಲ್ಲಿ ಪಿನ್ ಕೋಡ್ ಇರುತ್ತೆ ಆ ಪಿನ್ ಕೋಡನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಆಮೇಲೆ ಮೊಬೈಲ್ ನಂಬರ್, ಡಿಪೆಂಡೆಂಟ್ ಮೊಬೈಲ್ ನಂಬರನ್ನು ತಾವಿಲ್ಲಿ ಹಾಕಬೇಕಾಗತ್ತೆ. ಡಿಪೆಂಡೆಂಟ್ ಇಮೇಲ್ ಐ ಡಿಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯವಾಗಿ ಇದು ವೆದರ್ ಡಿಪೆಂಡೆಂಟ್ ಈಸ್ ಫಿಸಿಕಲಿ ಮೆಂಟಲಿ ಚಾಲೆಂಜ್ಡ್ ಅಂತಿದೆ. ಇಲ್ಲಿ ಎಸ್ ಆರ್ ನೋ ಅಂತಿದೆ. ಅಂದರೆ ಮೆಂಟಲಿ ರಿಟಾರ್ಡೆಡ್ ಇರುವಂಥ ಮಕ್ಕಳಿಗೆ ಅಥವಾ ಹಸ್ಬೆಂಡ್ ಅಥವಾ ಆರ್ ಫಾದರ್, ಮದರ್ ಆರ್ ಸನ್ ಆರ್ ಡಾಟರ್ ವಿಚ್ ಅವರ್ ಅದು ಯಾವುದೇ ಆಗಿರಲಿ ನೀವು ಈ ಆಪ್ಷನನ್ನು ಕೇರ್ಫುಲ್ಲಾಗಿ ನೋಡಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಫಿಸಿಕಲಿ ಚಾಲೆಂಜ್ಡ್ ಆರ್ ಮೆಂಟಲಿ ರಿಟಾರ್ಡೆಡ್ ಇವರಿದ್ದರೆ ಅವ್ರಿಗೆ ಎಸ್ ಅಂತ ತೊಗೋಬೇಕು. ಅದರ್ವೈಸ್ ನೋ ಅಂತ ಕಂಪಲ್ಸರಿ ಆಯ್ಕೆ ಮಾಡಲೇಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಫೋಟೋ ಅಂತಿದೆ. ಫೋಟೋ ಮೇಲೆ ತಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಫೋಟೋ ಕ್ಲಿಕ್ ಮಾಡಿದಾಗ ನಿಮ್ಗೆ 2 ಆಪ್ಷನ್ ಕೇಳ್ತಾ ಇದೆ. ಒಂದು ಮೊಬೈಲಲ್ಲಿ ಯೂಸ್ ಗ್ಯಾಲರಿ ಕೇಳ್ತಾ ಇದೆ, ಕ್ಯಾಪ್ಚರ್ ಫೋಟೋ ಕೇಳ್ತಾ ಇದೆ. ನೀವು ಮೊಬೈಲಲ್ಲಿ ಫೋಟೋ ಏನಾದರೂ ಪಾಸ್ಪೋರ್ಟ್ ಸೈಜ್ ಫೋಟೋ ಈಗಾಗಲೇ ಸೇವ್ ಮಾಡಿ ಇಟ್ಕೊಂಡಿದ್ರೆ ಯೂಸ್ ಗ್ಯಾಲರಿಗೆ ಹೋಗಿ, ಅಥವಾ ನೀವು ನೇರವಾಗಿ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅಂದರೆ ಕ್ಯಾಪ್ಚರ್ ಫೋಟೋಗೆ ಹೋಗಿ ಫೋಟೋ ಕ್ಯಾಪ್ಚರ್ ಆಪ್ಷನ್ನು ಬರುತ್ತೆ. ಫೋಟೋ ಕ್ಯಾಪ್ಚರ್ ಆದ ನಂತರ ಇಲ್ಲಿ ಅಪ್ಲೋಡ್ ಫೋಟೋ ಹತ್ರ ಫೈಲ್ ನಂಬರ್ ಬರುತ್ತೆ. ಆ್ಯಡ್ ಡಿಪೆಂಡೆಂಟ್ ಮೇಲೆ ಕ್ಲಿಕ್ ಮಾಡಿ ಡಿಪೆಂಡೆಂಟು ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಬರುತ್ತೆ. ಇದು ಪ್ರತಿಯೊಬ್ಬ ನಿಮ್ಮ ಕುಟುಂಬದ ಫಾದರ್, ಮದರ್ ಮತ್ತು ಸ್ಪೌಸ್, ಸನ್, ಡಾಟರ್ ವಾಸ್ತವವಾಗಿ ನಿಯಮಗಳ ಪ್ರಕಾರ ಸರ್ಕಾರಿ ನೌಕರರ ಮೇಲೆ ಅವಲಂಬಿತರಾಗಿರುವ ಇಷ್ಟು ಜನರನ್ನು ಒಂದೇ ಕುಟುಂಬದಲ್ಲಿ ವಾಸವಾಗಿದ್ದರೆ ಅವರ ಯೋಜನೆಗೆ ಒಳಪಡಲಿಕ್ಕೆ ಅವಕಾಶ ಇದೆ. ಎಲ್ಲರದು ಮಾಹಿತಿಯನ್ನು ಈ ರೀತಿಯಾಗಿ ಆ್ಯಡ್ ಮಾಡುವಂಥದ್ದು. ಇದಾದ ನಂತರ ಒಬ್ಬರದ್ದು ಆ್ಯಡ್ ಮಾಡಿದ್ಮೇಲೆ ಮತ್ತೆ ವಾಪಸ್ ನಮಗೆ ಲಾಗಿನ್ ಪೇಜಿಗೆ ಬರುತ್ತೆ. ಇದೇ ಪೇಜಿಗೆ ಬರುತ್ತೆ. ಈ ಪೇಜಲ್ಲಿ ಇಲ್ಲಿ ನಾವೇನು ಆ್ಯಡ್ ಮಾಡಿರ್ತೀವಿ ಅವ್ರ ಹೆಸರು ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಡಿಪೆಂಡೆಂಟ್ ಡೀಟೇಲ್ಸಲ್ಲಿ ಕಾಣಿಸುತ್ತೆ. ಈ ರೀತಿ ತಮ್ಮ ಎಲ್ಲ ಡಿಪೆಂಡೆಂಟ್ಸ್ ಯಾರ್ಯಾರಿದ್ದಾರೆ ಅವರ ಮಾಹಿತಿಗಳನ್ನು ತುಂಬಿ ತಾವು ಅಪ್ಲೋಡ್ ಮಾಡಿ ಮುಂದಿನ ಹಂತಕ್ಕೆ DDOಗೆ ತಾವು ಮಾಹಿತಿಗಳನ್ನು ಏನು ಸರ್ಕಾರ ನಿಗದಿಪಡಿಸಿದೆ ಆ ಮಾಹಿತಿಗಳ ಒಂದು ಫೋಟೋ ಸ್ಕ್ಯಾನಿಂಗ್ ಮಾಡಲಿಕ್ಕೆ DDOಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗತ್ತೆ. ಸ್ನೇಹಿತರೆ, ತಾವು ಮಾಡಬೇಕಾಗಿರೋದಿಷ್ಟೇ, ಯಾರನ್ನೂ ನಂಬದೆ ಈಗ ಮಾನ್ಯ ರಾಜ್ಯಾಧ್ಯಕ್ಷರು ಹೇಳಿದಂತೆ ಈಗ ಜಾಸ್ತಿ ದಿವಸ ಆ್ಯಪು ಆ್ಯಕ್ಟಿವ್ ಇರಲ್ಲ. ಹಾಗಾಗಿ ತ್ವರಿತವಾಗಿ ತಾವು ಮೊಬೈಲ್ ಆ್ಯಪ್ ಮುಖಾಂತರ ಸರಳವಾಗಿದೆ ಎಲ್ಲ ಮಾಹಿತಿಗಳು ಆಧಾರ್ ಕಾರ್ಡ್ನಲ್ಲಿರುವಂತೆ ತುಂಬಿ ಭರ್ತಿ ಮಾಡಿ ಅದಾದ ನಂತರ DDOಗೆ ಸಬ್ಮಿಟ್ ಮಾಡಲು ಮನವಿ. ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.